ಕುಡುಬಿ ಸಮಾಜ ತಮಗೆಲ್ಲ ಗೊತ್ತಿರಬಹುದು, ಒಂದು ಮುಗ್ಧತೆಯಿಂದ ಕೂಡಿದ ಒಂದು ಸಮಾಜ. ಯಾರಿಗೂ ತೊಂದರೆಯನ್ನು ಕೊಡದೆ ತುಂಬ ಕಷ್ಟದಿಂದ ಜೀವನವನ್ನು ಮಾಡುತ್ತಿರುವ ಒಂದು ಸಮಾಜ. ಈ ಸಮಾಜ ದೇವಕಿಯವರು ಒಂದು ಮನೆಯನ್ನ ಕಟ್ಟಿ ಅದು ಒಂದು 3 ದಿನ ಆಯ್ತಷ್ಟೇ ಸ್ಲ್ಯಾಬ್ ಹಾಕಿ. ಅದು ಮೊದಲು ಹಂಚಿನ ಮನೆ ಇತ್ತು, ಅದು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಆಗುವುದರಿಂದ ಅದಕ್ಕೆ ಸ್ಲ್ಯಾಬ್ ಅನ್ನ ಹಾಕಿ ವಾಸ್ತವ್ಯಕ್ಕೆ ಅದನ್ನ ಪಣಿ ಮಾಡಿಸ್ತಾ ಇದ್ದರು. ಅದನ್ನ ತಾಲೂಕು ಆಡಳಿತ ಮೊನ್ನೆ JCBಯಿಂದ ಅದನ್ನ ಸಂಪೂರ್ಣ ಧ್ವಂಸವನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ಮತ್ತು ಸಂಸದರು ಇಬ್ಬರು ಜಿಲ್ಲಾಡಳಿತದಿಂದ DC ಅವರಿಗೆ ಮಾತಾಡಿದ್ದೇವೆ, ತಹಶೀಲ್ದಾರಿಗೆ ಸ್ವತಃ ನಾನು ಸಹ ಮಾತಾಡಿದ್ದೇನೆ. ಸ್ವಲ್ಪ ಸಮಯಾವಕಾಶವನ್ನು ಕೊಡಿ, ಇದರಿಂದ ನಾವು ಅಲ್ಲ ಕೋರ್ಟಿಂದ ಏನಾದರೂ ಸ್ಟೇ ತರಬಹುದು, ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತೇಳಿ. ಇವರು ತಹಶೀಲ್ದಾರರು ತುಂಬ ಕಾನೂನು ಪ್ರಕಾರ ತಾವು ಮಾಡುವಂಥದ್ದು ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಇವರು ಎಂಥ ನೈತಿಕತೆ ಇದ್ದವರು ಅಂತೇಳಿ ನಮಗೆಲ್ಲ ಗೊತ್ತುಂಟು. ಇವ್ರ ವಿರುದ್ಧ ನಾವು ಹೋರಾಟ ಮಾಡದೇ ಇದ್ರೆ ಈ ಭಾಗದ ಈ ತಾಲೂಕಿನ ಜನರಿಗೆ ಖಂಡಿತ ಮುಂದಿನ ದಿನ ತೊಂದರೆ. ಇವರಿಗೆ ನಾನು ಹೇಳುದು, ವ್ಯಾಪಾರ ಆದರೆ ಇವರೆಲ್ಲದೂ ಸರಿ ಉಂಟಂತೇಳಿ ಹೇಳುವವರು. ವ್ಯಾಪಾರ ಆಗದಿದ್ರೆ ಎಲ್ಲ ರಿಕಾರ್ಡ್ ದಾಖಲೆ ನನ್ನ ಹತ್ರ ಇವರ ದಾಖಲೆಗಳು ನಮ್ಮ ಹತ್ರ ಉಂಟು. ಇವರನ್ನ ಇನ್ನು ಮುಂದೆ ಇಷ್ಟರವರೆಗೆ ನಾವೊಂದು ಶಾಸಕಾಂಗ ಕಾರ್ಯಾಂಗ ಒಟ್ಟಿಗೆ ನಡಿಬೇಕಂತ ಹೇಳುವ ವ್ಯವಸ್ಥೆಯಲ್ಲಿ ಅವರಿಗೆ ತುಂಬ ಸಲ ಅವರಿಗೆ ತಹಶೀಲ್ದಾರಿಗೆ ಕರೆದು ಮಾತಾಡಿದ್ದೇನೆ ನಾನು. ಸರಿಯಲ್ಲ ನೀವು ಮಾತಾಡೋದು, ನೀವೊಂದು ಇಷ್ಟು ವಿಕೃತ ಮನಸ್ಸು ನಿಮಗೆ ಇರಬಾರ್ದು. ನೀವು ಸರ್ಕಾರ ತಹಶೀಲ್ದಾರ್ ಇರುವಂಥದ್ದು ವ್ಯವಸ್ಥೆ ಮಾಡುವಂಥದ್ದು ಜನರಿಗೆ ಅನುಕೂಲ ಆಗಲಿಕ್ಕೆ ನೀವು ಮಾಡುವಂಥ ಕೆಲಸ ಮಾಡಬೇಕು, ಜನರಿಗೆ ಸಹಾಯ ಆಗುವಂಥ ಕೆಲಸ ಮಾಡಬೇಕು. ಕಾನೂನಿನಲ್ಲಿರುವ ತೊಡಕುಗಳನ್ನು ಹುಡುಕೊಂಡು ತೊಂದರೆ ಎಷ್ಟು ಕೊಡ್ಲಿಕ್ಕೆ ಆಗ್ತದೋ ಅಷ್ಟು ತೊಂದರೆಯನ್ನ ಈ ತಹಶೀಲ್ದಾರರು ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಇದೆ ಬ್ರಹ್ಮಾವರ ತಹಶೀಲ್ದಾರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿಗೆ ತೊಂದರೆ ಕೊಡೋರು ಯಾರು ಕೇಳ್ತಾರೆ, ಬ್ರಹ್ಮಾವರ ತಹಶೀಲ್ದಾರ್. ನನಗೆ ಸ್ವತಃ ಅನುಭವ ಇದ್ದದ್ದನ್ನು ಹೇಳುದು. ಅವರೊಟ್ಟಿಗೆ ನಾನೀಗ 2 ವರ್ಷದಿಂದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಅವರ ಅನುಭವ ಇರುವುದನ್ನು ಸತ್ಯಾಂಶವನ್ನ ನಾನು ಈ ವಿಚಾರದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 1-2 ಕಡತಗಳಲ್ಲ ಇವರು ತೊಂದರೆ ಕೊಟ್ಟ ಜನರಿಗೆ. 30-40 ವರ್ಷ ಆದ ಅಕ್ರಮ ಸಕ್ರಮ ಕಡತಗಳಿಗೂ ಇವರು ತೊಂದರೆ ಕೊಟ್ಟದ್ದು ಉದಾಹರಣೆಗಳು ನಮ್ಮ ಹತ್ರ ಉಂಟು. ಇದೇ RI 60 ವರ್ಷ ಹಿಂದೆ 1965ನೇ ಇಸ್ವಿಯಲ್ಲಿ ದರ್ಖಾಸ್ತಾಗಿದ್ದು. ಯಾವಾಗ 1965ನೇ ಇಸ್ವಿಯಲ್ಲಿ ದರ್ಖಾಸ್ತಾಗಿದ ಇದನ್ನು ಹಕ್ಕು ಬದಲಾವಣೆಗೆ ಬಂದಾಗ ಕೃಷಿ ಇಲ್ಲ, ನಾವಿದು ಕ್ಯಾನ್ಸಲಿಗೆ ಬರೀತೇವೆ ಅಂತೇಳಿ. ಕ್ಯಾನ್ಸಲಿಗೆ ಬರೆಯುವುದು ಯಾಕೆ? ಹಣ ಕೊಟ್ಟದ್ದು ಕಡಿಮೆ ಆಯ್ತು ಅಂತೇಳಿ ಕ್ಯಾನ್ಸಲಿಗೆ ಬರೆಯುವುದು. ಹಣ ಕೊಟ್ರೆ ಕೃಷಿ ಇಲ್ದಿದ್ರು ಕೃಷಿ ಉಂಟು ಇವ್ರ ಹತ್ರ. ನಾನೇ RI ಫೋನ್ ಮಾಡಿದ್ದೆ. RIಗೆ ಫೋನ್ ಮಾಡಿದಾಗ ಇದನ್ನ ಅವ್ರಿಗೆ ಹೇಳಿದೆ, ನಿಮಗೇನು, ನೀವು ಯಾರು ಕ್ಯಾನ್ಸಲ್ ಮಾಡಲಿಕ್ಕೆ, ನಿಮಗೇನು ಹಕ್ಕು ಉಂಟು? ಕೊಟ್ಟದ್ದು ಯಾವಾಗಲೂ 1965ನೇ ಇಸ್ವಿಯಲ್ಲಿ ಹಕ್ಕುಪತ್ರ ದತ್ತತ್ತು ಕೊಟ್ಟಿದ್ದಾರೆ, ಇವರು ಕ್ಯಾನ್ಸಲಿಗೆ ಬರೀತಾರಂತೆ. ಇಂಥ ಕೆಲಸಗಳೇ ಇವರು ಬ್ರಹ್ಮಾವರ ತಾಲೂಕು ಆಫೀಸ್ನಲ್ಲಿ ದಂಧೆಯನ್ನು ಮಾಡಿಕೊಂಡಿದ್ದಾರೆ. ಇವರು ಒಂದೇ ಒಂದು ಅಕ್ರಮ ಸಕ್ರಮ ಕಡತವನ್ನ ಸರಿಯಾಗಿ ಕಮಿಟಿಗೆ ಈಗ ಸರ್ಕಾರ ಹಿಂದೆ ಎಲ್ಲ ಮ್ಯಾನ್ಯುವಲ್ ಇದಾಗಿ ಅಕ್ರಮ ಸಕ್ರಮ ಕಡತವನ್ನ ಕಮಿಟಿಗೆ ಹಾಕ್ತಾ ಇದ್ರು. ಈಗ ಹಾಗಲ್ಲ, ಎಲ್ಲ ಇವರು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ಅವ್ರದ್ದು ಕೃಷಿ ಉಂಟಾ ಅಥವಾ ಇದು ಉಂಟಾ ಎಲ್ಲ ನೋಡಿ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇವರಿಗೆ ಯಾರು ಹಣ ಕೊಡ್ತಾರೆ ಅವರ ಅಕ್ರಮ ಸಕ್ರಮ ಫೈಲು ಆ್ಯಪಿಗೆ ಅಪ್ಲೋಡ್ ಮಾಡ್ತಾರೆ. ಇಲ್ಲದೆ ಇದ್ರೆ ಯಾರ್ದು ಫೈಲ್ ಅಕ್ರಮ ಸಕ್ರಮ ಕಮಿಟಿಗೆ ಬರುವಂಥದ್ದಿಲ್ಲ. ಅಂತ ತೊಂದರೆಗಳನ್ನ ಈ ತಹಶೀಲ್ದಾರರು ಮಾಡ್ತಾ ಇದ್ದಾರೆ. ನಾವು ಸಹ ತಹಶೀಲ್ದಾರರ ಇಂಥ ಕೆಲಸಗಳ ವಿರುದ್ಧ ನೀವೆಲ್ಲ ಇರಬೇಕು. ಇಲ್ಲಿದ್ರು ನಾನಂತೂ ಈ ತಹಶೀಲ್ದಾರರ ವಿರುದ್ಧ ಹೋರಾಟವನ್ನ
ಜನರಿಗೋಸ್ಕರ ಅಂತೂ ಖಂಡಿತ ಮಾಡ್ತೇನೆ. ಅದೇನು ನಮಗೇನು ಭಯ ಇಲ್ಲ ಅವ್ರ ವಿರುದ್ಧ. ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ನಾನು ಸಹ ರೆಡಿ ಇದ್ದೇನೆ. ಅದರೊಟ್ಟಿಗೆ ಇವತ್ತು ನಮ್ಮ ದೇವಕಿ ನಾಯಕರವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸಿಕೊಡ್ಬೇಕು, ಸರ್ಕಾರ ಒದಗಿಸಿಕೊಡ್ಬೇಕು. ನಮ್ಮ ಆಗ್ರಹ ಸರ್ಕಾರ ಅವರಿಗೆ ಜಾಗವನ್ನು ಮಂಜೂರು ಮಾಡಿ ಕೊಡಬೇಕು, ಮನೆಯನ್ನು ಸಹ ಮಂಜೂರು ಮಾಡಬೇಕು. ನಂತರ ಉಳಿದ ಊರಿನವ್ರು ನಾವೆಲ್ಲ ಸೇರಿ ಅವರೊಟ್ಟಿಗಿದ್ದೇವೆ. ಸರ್ಕಾರ ಮಾಡದಿದ್ರು ಅಮ್ಮ ನೀವೇನು ಹೆದರುವುದು ಬೇಡ, ನಿಮ್ಮೊಟ್ಟಿಗೆ ಖಂಡಿತ ನಾವಿದ್ದೇವೆ. ನಿಮಗೆ ಆದ ನಷ್ಟವನ್ನು ಭರಿಸಿ ನಾವು ಈ ವಿಚಾರದಲ್ಲಿ ಖಂಡಿತ ನಿಮ್ಮೊಟ್ಟಿಗೆ ಇದ್ದೇವೆ ಅಂತೇಳಿ ಹೇಳ್ತೇವೆ. ಈ ಹೋರಾಟ ಇವರು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾವ ರೀತಿ ಸ್ಪಂದಿಸ್ತದೆ ಒಂದು ಕಾದು ನೋಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ನಾವು ಮಾಡುವ ಎಲ್ಲ ಒಟ್ಟು ಸೇರಿ. ನಿಮ್ದೆಲ್ಲ ಬೆಂಬಲವನ್ನು ಕೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.